ಸರಿ ಆಡಿ, ಆದ್ರೆ ಇಲ್ಲಿಗೆ ಯಾಕೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ಯಾ? ಅವ್ರ ಮನೆ ಹತ್ರನೋ ಅಥವಾ ಆಫೀಸ್ ಹತ್ರನೋ ಹೋಗಿ ಸ್ಟ್ರೈಕ್ ಮಾಡೋದಲ್ವಾ? ಈ ಆಫೀಸು ಅವ್ರದೇ, ಅದಕ್ಕೆ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಿರೋದು. ಬೇಕೇ ಬೇಕು, ನ್ಯಾಯ ಬೇಕು, MLA ಧಿಕ್ಕಾರ, ಧಿಕ್ಕಾರ, MLAಗೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, MLA. ಹಲೋ ಹಲೋ ಸರ್, ನಾನು ಅನನ್ಯ ಮಾತಾಡ್ತಿರೋದು. ಸರ್, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬರಕ್ಕೆ ಹೋಗಬೇಡಿ. ಇಲ್ಲಿ ಆದಿ ಅವರು ಇವರೆಲ್ಲ ಸೇರ್ಕೊಂಡು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇದ್ದಾರೆ. ಏನಕ್ಕೋಸ್ ನೀವು ಇಲ್ಲಿ ಬರಕ್ಕೆ ಹೋಗಬೇಡಿ ಸರ್. ಓಕೆ ಓಕೆ ಸರ್. ಅನನ್ಯ, 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 ಇವ್ರ ಫೋಟೋ ಯಾಕೆ ಇಲ್ಲಿದೆ? ಇವರು ಹೊರಗಡೆ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಅದು ಇವ್ರ ವಿರುದ್ಧನೇ. ಇವರೇ MLA ಸೂರ್ಯ ಅವರು. ವಾಟ್? ತಂದೆ ವಿರುದ್ಧ ಮಗ ಸ್ಟ್ರೈಕ್ ಮಾಡ್ತಾ ಇದ್ದಾನ? ವಾಟ್ ಇಸ್ ದಿಸ್? ಅಂದ್ರೆ ಆದಿತ್ಯ ಅವರು ಸೂರ್ಯ ಸರ್ ಮಗನ? ಈ ಫೈಲಿಗೆ ನಿಮ್ ಸೈನ್ ಆಗ್ಬೇಕಾಗಿದೆ. ಹಾಕಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ನಾನೇನು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಎಷ್ಟು ದುರಂಕಾರ ಇರ್ಬೇಕು ಅವನಿಗೆ. ತಂದೆ ಅನ್ನೋದನ್ನ ಮರ್ತು ಅವ್ರ ಆಫೀಸಿಗೆ ನುಗ್ಗಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡ್ತಿದ್ದಾನೆ. ಇವತ್ತು ಮಾತ್ರ ಅವನು ಸುಮ್ಮನೆ ಬಿಡಲ್ಲ ಅಮ್ಮ. ಕೋಪ ಮಾಡ್ಕೋಬೇಡ್ವ ಆರ್ಯ. ಕೋಪ ಮಾಡ್ಕೊಂಡಷ್ಟು ತೊಂದರೆ ಜಾಸ್ತಿ ಆಗುತ್ತೆ. ಅವ್ನು ಯಾರ್ದೋ ಮಾತು ಕೇಳ್ಕೊಂಡು ಈ ರೀತಿ ಆಡ್ತಾ ಇದ್ದಾನೆ ಕಣೋ. ದುಡ್ಕೆ ಯಾವ ನಿರ್ಧಾರನೂ ತಗೋಬೇಡ. ಇಷ್ಟೆಲ್ಲ ಆದ್ಮೇಲೂ ಮಗನ ಪರ ವಹಿಸ್ಕೊಂಡು ಮಾತಾಡ್ತಿರಲ್ರಿ ನೀವು. ನನ್ನ ಮೇಲಿನ ದ್ವೇಷಕ್ಕೆ ಈ ರೀತಿ ಸೇಡ್ ತೀರಿಸ್ಕೊತಾ ಇದ್ದಾನ ಅವನು. ಇಷ್ಟು ದಿನ ರಾಜಕೀಯದಲ್ಲಿ ನಾನು ಉಳಿಸ್ಕೊಂಡ್ಬಂದಿದ್ದ ಕ್ಲೀನ್ ಇಮೇಜ್ಗೆ ಡ್ಯಾಮೇಜ್ ತರುವಂತ ಕೆಲಸ ಮಾಡ್ತಿದ್ದಾನೆ. ಇಲ್ದೇ ಇರೋದನ್ನ ಇದೆ ಅಂತ ನನ್ನ ಮೇಲೆ ಸ್ಟ್ರೈಕ್ ಮಾಡಿ ಬೊಬ್ಬೆ ಹೊಡಿತಾ ಇದ್ರೆ, ತಂದೆ ಮೇಲೆ ಮಗ ಆರೋಪ ಮಾಡ್ತಿದ್ದಾನೆ ಅಂತ ಟಿವಿ ಅವರು, ನ್ಯೂಸ್ ಪೇಪರ್ ಅವರು ದೊಡ್ಡ ನ್ಯೂಸ್ ಮಾಡ್ತಾರೆ. ನಾನು ಹೊರಗಡೆ ತಲೆ ಇಟ್ಕೊಂಡು ಓಡಾಡಕ್ಕಾಗುತ್ತಾ? ನನ್ನ ಮರ್ಯಾದೆ ಏನಾಗ್ಬೇಕು ಹೇಳಿ? ನನಗೆ ಗೊತ್ತು ಸೂರ್ಯ ಅವರೇ, ಆದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ನಿಮ್ ವಿರುದ್ಧ ಮಾಡ್ತಾ ಇರೋ ಧರಣಿಗೆ ನನ್ನ ವಿರೋಧನೂ ಇದೆ. ವಿರೋಧ ಇದ್ರೆ ನಾಲ್ಕು ಬಿಟ್ಟು ಕರ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅವನಿಗೆ ಈ ರೀತಿ ಬುದ್ಧಿ ಹೇಳಿದ್ರೆ ಏನು ತಿಳುವಳಿಕೆ ಬರಲ್ಲ. 2 ಲಾಟ್ ಏಟ್ ಬಿದ್ರೇನೆ ಸರಿ ಹೋಗೋದು. ತಾನ್ ಮಾಡಿದ್ದೆ ಸರಿ, ತಾನೇ ಸಾಚ ಅನ್ನೋ ತರ ಮಾತಾಡ್ತಾನೆ. ಬೇರೆಯವ್ರಿಗೆ ಕಷ್ಟ ಕೊಡೋದನ್ನ ನೋಡಿ ತಾನು ಖುಷಿ ಪಡ್ತಾನೆ. ಈಗ ನೋಡಿ, ನಿಮ್ ವಿರುದ್ಧನೇ ರಾಜಕೀಯಕ್ಕೆ ನಿಂತೀನಿ ಅಂತ ಹೇಳ್ತಿದ್ದಾನೆ. ಹೀಗೆ ಮಾಡ್ತಿದ್ರೆ ಹೊರಗಡೆ ಜನಗಳಿಗೆ ಮುಖ ತೋರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕಾಗತ್ತೆ ನಾನು. ಏನ್ ಮಾತು ಅಂತ ಆಡ್ತಿದ್ದೀರಾ ಸೂರ್ಯ ಅವರೇ? ಇನ್ನೇನು, ಈ ರೀತಿ ಸುಳ್ಳು ಆಪಾದನೆ ಹೊತ್ಕೊಂಡು ಬದುಕಿದ್ದು ಏನ್ ಪ್ರಯೋಜನ ಹೇಳಿ? ನೀವ್ಯಾಕೆ ಸಾಯ್ಬೇಕು? ನಿಮ್ ವಿರುದ್ಧನೇ ರಾಜಕೀಯದಲ್ಲಿ ನಿಲ್ತೀನಿ ಅಂತ ತೊಡೆ ತಟ್ಟಿ ಇಲ್ದೇ ಆಪಾದನೆ ಮಾಡ್ತಿದ್ನಲ್ಲ, ಅವನ್ನ ಲಾಕಪ್ ಕರ್ಕೊಂಡೋಗಿ ಬೂಟ್ ಕಾಲಲ್ಲಿ 2 ಒದ್ರೆ ರಾಜಕೀಯ ಅದು ಇದು ಅನ್ನೋ ಹುಚ್ಚ ಇಳಿಯತ್ತೆ. ತನಗಿರೋ ಪೊಗರು ಇಳಿಯತ್ತೆ. ನೋಡ್ತೀರಿ ಅವನಿಗೆ ಗ್ರಾಚಾರ ಹೆಂಗ್ ಬಿಡಿಸ್ತೀನಿ ಅಂತ. ಆರ್ಯ, ಆರ್ಯ ನನ್ ಮಾತು ಕೇಳು ಆರ್ಯ. ಆರ್ಯ, ಸೂರ್ಯ ಅವರೇ ನೀವಾದ್ರೂ ಹೇಳಿ ಸೂರ್ಯ ಅವರೇ, ಏನಾದ್ರೂ ಅನಾಹುತ ಮಾಡಿ ಸೂರ್ಯ ಅವರೇ. ಡೌನ್ ಡೌನ್ MLA, ಡೌನ್ ಡೌನ್ MLA, ಡೌನ್ ಡೌನ್ ಸೂರ್ಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪರವಾಗಿಲ್ಲ ಚಿದಂಬರಂ, ನಿಮ್ ಪ್ಲಾನು ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಆಗ್ಲೇಬೇಕು. ಆ ಸೂರ್ಯ ಆರತಿ ಇಬ್ರು ಸೇರಿ ನನ್ನ ವಿರುದ್ಧ ನನ್ನ ಮಗನ್ನೇ ಹೇಗೆ ಎತ್ತಿ ಕಟ್ಟಿದ್ರು, ಹಾಗೆ ಅವ್ರ ಮಗನ್ನ ಅವ್ರ ವಿರುದ್ಧನೇ ಎತ್ತಿ ಕಟ್ಟಿ ಅವ್ರ ಸರ್ವನಾಶ ಮಾಡ್ತೀನಿ. ಸರ್, ಈಗ ಆದಿತ್ಯ ಫುಲ್ ಜೋಶಲ್ಲಿ ಇದ್ದಾನೆ ಸರ್. MLA ಸೂರ್ಯ ಫುಲ್ ಟೆನ್ಷನ್. ಆಗ್ಲೇಬೇಕು ರೀ. ಇನ್ನು ಮುಂದೆ ನೋಡ್ತಾ ಇರಿ, ಆ ದಿನ ಮುಂದಿಟ್ಕೊಂಡು ಏನೆಲ್ಲ ಡ್ರಾಮಾ ಮಾಡ್ತೀನಿ ಅಂತ. ನೋಡ್ರಿ, ಯಾವುದೇ ಕಾರಣಕ್ಕೂ ಆದಿಗೆ ಅಧಿಕಾರದ ಅಮಲು ಕಡಿಮೆ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಏನೆಲ್ಲ ಭರವಸೆ ಕೊಡೋದಕ್ಕೆ ಸಾಧ್ಯತೆ ಇದೆಯೋ ಅದಷ್ಟನ್ನು ಕೊಟ್ಬಿಡಿ. ನಾಳೆ ಎಲೆಕ್ಷನ್ ಅಲ್ಲಿ ಅವ್ನ್ MLA ಸೀಟ್ ಬೇಕು ಅಂದ್ರೆ
ಒಟ್ಟು ಬಿಡೋದೆ. ಯಾಕೆಂದ್ರೆ ಸೂರ್ಯನ ಗೆಲ್ಲಿಸಿದ ಅವನ ಕ್ಷೇತ್ರದ ಜನಗಳಿಂದ ಸೂರ್ಯನ ರಾಜೀನಾಮೆ ಆಗಲಿ, ಇಲ್ಲ ಅವನ್ನ ಮತ್ತೆ ಸೋಲಿಸೋದಕ್ಕೆ ಮನಸ್ಸು ಮಾಡೋದಾಗಲಿ, ಆಗ ಒಂದು ವೇಳೆ ಆ ಸೂರ್ಯನ ಪರ್ಮನೆಂಟ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಬೇಕು ಅಂದರೆ ಅದು ಆದಿಯಿಂದ ಮಾತ್ರ ಸಾಧ್ಯ. ಈ ಜನಗಳಿಗೆ ಮುಂದೆ ನಿಂತು ಹೋರಾಟ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಅವರು ನಮ್ಮನ್ನು ನಂಬೋದಿಲ್ಲ. ಒಂದು ವೇಳೆ ಅವರು ನಮ್ಮನ್ನು ನಂಬಿದ್ರು ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಹಿಂದೆ ನಿಂತು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಬೇಕು. ಆಗ ಜನ ಸೂರ್ಯನಿಗೆ ಛೀತು ಅಂತ ಒಗೆದು ಅವನನ್ನು ಪರ್ಮನೆಂಟ್ ಆಗಿ ಮನೆಗೆ ಕಳಿಸೋ ಕೆಲಸ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ, ಏನೇ ಮಾಡಿದ್ರು ಅದರ ಹಿಂದೆ ಆದಿ ಹೆಸರಿರಬೇಕು. ಮುಂದೆ ನಾವು ಏನೇ ತಪ್ಪು ಮಾಡಿದ್ರು ಜನ ಆದಿಗೆ ಸ್ಟ್ರೇಟ್ ಆಗಿ ಮುಖಕ್ಕೆ ಹೋಗಿತಾರೆ. ಅದರಿಂದ ಆರ್ತಿ ಸೂರ್ಯ ತಬ್ಬಿಬ್ಬಾಗಿ ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಕಿತ್ತಾಡ್ತಾರೆ. ಮನೆ ಛಿದ್ರವಾಗತ್ತೆ. ಒಂದ್ ವೇಳೆ ನಾವೇ ಈ ಕೆಲಸ ಮಾಡಿಸ್ತಿದೀವಿ ಅಂತ ಆ ಸೂರ್ಯಂಗಾಗ್ಲಿ ಆದಿಗಾಗ್ಲಿ ಗೊತ್ತಾದ್ರೆ? ಗುಡ್ ಕ್ವಶನ್ ಅರ್ಪಿತಾ. ಸೂರ್ಯನಿಗೆ ಗೊತ್ತಾದ್ರೆ ಅವನು ಆರ್ತಿಗೆ ಹೇಳ್ಬೋದು, ಆದ್ರೆ ಆದಿಗೆ ಹೇಳಕ್ ಹೋಗಲ್ಲ. ಅಕಸ್ಮಾತ್ ಒಂದು ವೇಳೆ ಆದಿಗೆ ಹೇಳಿದ್ರು ಅವನು ಇವನ ಮಾತನ್ನ ನಂಬಲ್ಲ. ಯಾಕೆಂದ್ರೆ ಅವನಿಗೆ ಈಗ ಸೂರ್ಯನ ಮೇಲೆ ಜಿದ್ದಿದೆ. ಅದು ನೀನು ಮಾಡಿರೋ ಕೆಲಸದಿಂದ. ಕೋರ್ಟು ಸಾಕ್ಷಿ ಸಾವಿಗೆ ನೀನೇ ಕಾರಣ ಅಂತ ತೀರ್ಪು ಕೊಟ್ಟಿರಬಹುದು, ಆದರೆ ಸೂರ್ಯನ ಮನಸ್ಸಿನಲ್ಲಿ ಅದಕ್ಕೆ ಆದಿನೇ ಕಾರಣ ಅನ್ನೋ ಅನುಮಾನ ಇನ್ನೂ ದೂರ ಆಗಿಲ್ಲ. ಅದು ಅಲ್ಲದೆ ಆದಿಗೆ ಅವನನ್ನು ಜೈಲಿಗೆ ಕಳಿಸೋದಕ್ಕೆ ಸೂರ್ಯ ಆರ್ಯ ಇಬ್ಬರು ಸೇರಿ ಕುತಂತ್ರ ಮಾಡಿರೋದನ್ನ ಅವನಿನ್ನೂ ಮರೆತಿಲ್ಲ, ಮರೆಯೋದು ಇಲ್ಲ. ಇದೇ ಕಾರಣಕ್ಕೆ ಆದಿಗೆ ಸೂರ್ಯ ಆರ್ಯ ಇಬ್ಬರು ಕಂಡ್ರೂ ಆಗಲ್ಲ. ನೀವು ಹೇಳೋದೇನೋ ಸರಿ ಸರ್, ಸೂರ್ಯ ಆದಿಗೆ ತಂದೆ, ಆದರೆ ಅದನ್ನು ಅವನು ಒಪ್ಕೊಳ್ಳೋಕೆ ತಯಾರಿಲ್ವಲ್ಲ. ಆದಿ ಸೂರ್ಯನ ವಿರುದ್ಧ ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದಾನೆ. ಅಂದ್ರೆ ಆದಿಗೆ ಸೂರ್ಯನ ಮೇಲೆ ಇನ್ನೂ ಕೋಪ ಇದೆ ಅಂತ ತಾನೆ? ಎಸ್, ಯು ಆರ್ ರೈಟ್. ಅದಕ್ಕೆ ನಮಗೆ ಆದಿ ಗಾಳವಾಗಿ ಸಿಕ್ಕಿರೋದು. ಮುಂದಿನ ಎಲೆಕ್ಷನ್ಗೆ ಹೈಕಮಾಂಡ್ ಹೇಳಿ ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಆದಿ ಕಿವಿಯಲ್ಲಿ ಊದಿ. ಅಲ್ಲದೆ ನೀನು ಸೂರ್ಯನ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಹೈಕಮಾಂಡ್ಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತಲೂ ತಿಳಿಸಿ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಖಂಡಿತ ಮಾಡ್ತೀನಿ ಸರ್. ಇದಿನ್ನೂ ಟ್ರೈಲರ್ ಅಷ್ಟೇ. ಮುಂದೆ ಇದೆ ಮಹಾಭಾರತ. ಕುರುಕ್ಷೇತ್ರ ಯುದ್ಧದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಕಾಳಗ ನಡೆದಿತ್ತು. ಆದರೆ ಇಲ್ಲಿ ತಂದೆ ಮಗನ ಮಧ್ಯೆ ಕಾಳಗ ನಡೆಯುತ್ತೆ. ಒಂದೇ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರಥ್ಯ ವಹಿಸಿದ್ದ, ಇಲ್ಲಿ ನಾನು ವಹಿಸ್ತೀನಿ. ಹಲೋ, ಏನು? ಸರಿ ಸರಿ, ಬರ್ತೀನಿ, ಈಗಲೇ ಬರ್ತೀನಿ. ಸರ್, ನಿಮ್ಗೊಂದು ಗುಡ್ ನ್ಯೂಸು. ಆ ದಿನ ಅವ್ರ ತಮ್ಮ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡೋಗಿದ್ದಾನಂತೆ. ಇದೇ ದಿನಕ್ಕೆ ನಾನು ಕಾಯ್ತಾ ಇದ್ದದ್ದು. ನೋಡಿದ್ರಾ ನಾನು ತೋಡ್ರೋ ಹಳ್ಳಕ್ಕೆ ಹೇಗೆ ಒಬ್ಬೊಬ್ಬರೇ ಬಂದು ಬೀಳ್ತಿದ್ದಾರೆ ಅಂತ? ಮೊದಲು ಆದಿತ್ಯ, ನಂತರ ಸೂರ್ಯ, ಈಗ ಆರ್ಯ. ಸರ್, ಇವಾಗ ಏನು ಮಾಡಲಿ ಸರ್? ಹೆದರಬೇಡ್ರಿ, ಆದಿಗೆ ಆರ್ಯ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆದಿ ಈಗ ಸಾಮಾನ್ಯ ಮನುಷ್ಯನಲ್ಲ, ಒಂದು ಪಕ್ಷದ ಮುಖಂಡ. ನೀವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬನ್ನಿ. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಸರ್. ನೀವ್ಯಾಕೆ ಅವನ್ನ ಬಿಡ್ಸಕ್ ಹೇಳಿದ್ರಿ? 2 ದಿನ ಅವನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲೇ ನೀನು ತಪ್ಪಾಗಿ ಯೋಚನೆ ಮಾಡ್ತಿರೋದು. ನಾವು ಈಗಲೇ ಆದಿಗೆ ಪಕ್ಷದ ಮೇಲೆ ಡೌಟ್ ಬರೋ ಹಾಗೆ ನಡ್ಕೊಂಡ್ರೆ ನಾಳೆ ನಡೆಯೋ ಕುರುಕ್ಷೇತ್ರಕ್ಕೆ ಅವನ್ನ ತಯಾರಿ ಮಾಡೋದಾದ್ರೂ ಹೇಗೆ? ಕುರಿ ಕೊಬ್ಬಿದಷ್ಟು ಕಟಕನ ತಾನೇ ಲಾಭ. ನಾವಲ್ಲಿ ನ್ಯಾಯ ಕೇಳ್ತಿದ್ರೆ ಬಂದು ನಮ್ಮನ್ನ ಅರೆಸ್ಟ್ ಮಾಡಿದ್ಯಾ? ಲೋ, ನಿನಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಎಷ್ಟೆಲ್ಲ ನಾಟಕ ಮಾಡಿದ್ರೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಇಲ್ಲಿಂದ ಹೇಗೆ ಆಚೆ ಬರಬೇಕು ಅಂತ ಯೋಚನೆ ಮಾಡು, ಆಮೇಲೆ ನನಗೆ ಉತ್ತರ ಕೊಡುವಂತೆ. ನೀನು ನಿಮ್ಮ ಅಪ್ಪ ನನ್ನ ಯಾಕೆ ಒಳಗೆ ಕಳಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋ, ನೀನ್ ಏನೇ ಮಾಡಿದ್ರು ಸರಿ, ನಾನ್ ನಿಮ್ಮ ಅಪ್ಪನ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗೆ ಇಳಿಸ್ತೀನಿ. ಅಷ್ಟೇ ಅಲ್ಲ ಮರಿ,
ನಾನು ನಮ್ಮಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ. ನನ್ನಿಂದ ನಮ್ಮಮ್ಮನ ದೂರ ಮಾಡಕ್ಕಾಗಲ್ಲ. ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದೆ, ಆದ್ರೆ ಇಷ್ಟು ಕನ್ಸು ಕಾಣ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಮಾತು ಹೇಳ್ತೀನಿ ನೋಡ್ಕೊಂಡ, ಅಮ್ಮ ನಿನ್ ಜೊತೆ ಮಾತ್ರ ಯಾವತ್ತೂ ಬರಲ್ಲ. ಅದು ಅಲ್ಲದೆ ಈ ಕೇಸಿಂದ ಯಾರ ಕೈವಾಡ ಇದೆ ಅಂತ ನಂಗೆ ಅನುಮಾನ ಸಿಕ್ಕಿದೆ. ಆ ಅನುಮಾನ ನಿಜ ಆದ್ರೆ ನಿಮ್ಮಪ್ಪ ಜೈಲಿಗೆ ಹೋಗ್ತಾರೆ. ಲೋ ಮರಿ, ಕಿಡ್ನಾಪ್ ಆಗಿದ್ ಹುಡುಗಿನೇ MLA ಕಡೋರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೂ ನಿಮ್ಮಪ್ಪನ ಅರೆಸ್ಟೇ ಮಾಡಿಲ್ಲ. ನಿನ್ ಕೈಯಲ್ಲೇ ನಿಮ್ಮಪ್ಪನ ಹೇಗೆ ಅರೆಸ್ಟ್ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್. ಯಾರೇ ನೀವು? ನಾವು ಆದಿ ಕಡೆಯವರು. ಅನ್ಯಾಯನ ಖಂಡಿಸಿ ಸ್ಟ್ರೈಕ್ ಮಾಡ್ತಾ ಇರೋ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಾ. ಅವ್ರನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಬೇಲ್ ತಂದಿದ್ದೀವಿ. ಆದಿತ್ಯನ ಅವನ ಫ್ರೆಂಡ್ಸ್ನ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಕೋರ್ಟಿಂದ ಬೇಲ್ ತಂದಿದ್ದೀನಿ. ತೊಗೊಳ್ಳಿ. ಗೋವಿಂದಪ್ಪ, ಏನಂದೆ ನೀನು? ನನ್ನ ಜೈಲಿಂದ ಯಾರು ಬಿಡ್ಸಕ್ಕಾಗಲ್ಲ ಅಂದೆ ಅಲ್ವಾ? ನೋಡ್ದ್ಯಾ ಹೇಗೆ ಹೊರಗೆ ಬಂದೆ ಅಂತ? ನೋಡು, ನಮ್ಮವರು ಹೊರಗೆ ಹೋಗ್ತಾ ಇದ್ದಾರೆ. ನ್ಯಾಯ ಕೇಳ್ತಿದ್ ನಮ್ಮನ್ನ ಬಂದು ಅರೆಸ್ಟ್ ಮಾಡಿದೆ ಅಲ್ವಾ? ಇನ್ ಮುಂದೆ ನೋಡೋ ನಿಮ್ಗಳನ್ನ ಹೇಗ್ ಬುಗ್ರಿ ತಿರ್ಗಿಸ್ಬಿಡ್ತೀನಿ ಅಂತ. ದಿನ ಆದಿತ್ಯನ್ ಒಂದು ಮುಖ ಮಾತ್ರ ನೋಡಿದ್ದೆ, ಇನ್ನೊಂದು ಮುಖ ನೋಡಕ್ ಆಸೆನಾ? ವೈಟ್ ಅಂಡ್ ಸಿ. ನೋಡಿ ಆರ್ತಿ ಅವರೇ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಎರಡು ಮನಸ್ಥಿತಿ ಇರೋರು ಒಂದೇ ಮನೆಯಲ್ಲಿ ಇರೋದು ಒಳ್ಳೇದಲ್ಲ. ಆದಿಗೆ ಇನ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ. ಪ್ಲೀಸ್ ಸೂರ್ಯ ಅವರೇ, ಹಾಗೆಲ್ಲ ಹೇಳ್ಬೇಡಿ. ಅವ್ನ ದುಡ್ಡಿಗೆ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಅವನನ್ನ ನನ್ನಿಂದ ದೂರ ಮಾಡಬೇಡಿ. ಮತ್ತೆ ಅವನ್ನ ಇನ್ನೂ ಇಲ್ಲೇ ಇಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಒಂದು ವೇಳೆ ಇದೇ ಮನೇಲಿ ಇರಬೇಕು ಅಂದ್ರೆ ಅವ್ನ ಡ್ಯಾಡಿ ಮೇಲೆ ಹಾಗೆ ಸಾಧಿಸೋದು ಬಿಡಬೇಕು, ಮತ್ತೆ ರಾಜಕೀಯನೂ ಬಿಡಬೇಕು. ಯಾಕೆ ಯಾರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾ ಇಲ್ಲ? ಅವ್ನ ರಾಜಕೀಯ ಬರ್ಬೇಡ ಅಂತ ನಾನು ಹೇಳ್ತೀನಿ. ಅವನು ಏನೇ ಹೇಳಿದ್ರು ನಿಮ್ಮ ಮಾತನ್ನ ಕೇಳಲ್ಲ. ವಿಷಯದ ಹಾವು ಕಚ್ಚಲ್ಲ ಅಂತ ಪಕ್ಕದಲ್ಲಿ ಮಲಸ್ಕೊಳ್ಳೋದು ಒಂದೇ, ಅವನನ್ನ ಈ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ. ನೀವೇನೇ ಹೇಳಿದ್ರು ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ಆದಿ ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಹಾಗೆ ಹೇಳ್ಬಿಡಿ ಸೂರ್ಯ ಅವರೇ. ನೋಡಿ, ಈ ಮನೆದವನು ಹೊರಗಡೆ ಹೋದ್ರೆ ಮತ್ತಷ್ಟು ಕೆಟ್ಟ ಹೋಗ್ಬಿಡ್ತಾನೆ. ಕೆಟ್ಟ ಹೋಗ್ಬಿಡ್ತಾನೆ ಅಲ್ಲ, ಕೆಟ್ಟ ಹೋಗಿದ್ದಾನೆ. ಅದು ನಿಮಗೆ ಈಗ ಅರ್ಥ ಆಗ್ತಿದೆ. ಅವನಿಗೆ ಒಳ್ಳೆಯವ್ರ ಜೊತೆ ಇರೋದು ಬೇಕಾಗಿಲ್ಲ, ಕೆಟ್ಟವ್ರ ಜೊತೆ ಇರಬೇಕು. ಅವನಿಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲೇ ಹೋಗಿ ಇದ್ ಬಿಡ್ಲಿ. ಒಟ್ಟಲ್ಲಿ ಅವನು ಇಲ್ಲಿ ಇರಬಾರ್ದು ಅಷ್ಟೇ. ನೀವು ಹೀಗೆ ಹೇಳಿದ್ರೆ ಅವನೆಲ್ಲಿ ಹೋಗ್ತಾನೆ? ಅವನಿಗೆ ನಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಇದಾರಲ್ಲ, ಅವನನ್ನ ರಾಜಕೀಯ ಕರ್ಕೊಂಬಂದವರು. ಅವ್ರ ಜೊತೆ ಹೋಗಿ ಇರ್ತಾನೆ. ಅವನ ಮನಸ್ಸಲ್ಲಿರೋದು ಬರೀ ದುರ್ಬುದ್ಧಿ, ದುರ್ವರ್ತನೆ ಅಷ್ಟೇ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮನೆಯಿಂದ ಆಚೆ ಕಳಿಸೋ ಮಾತು ಮಾತ್ರ ಆಡಬೇಡಿ ಸೂರ್ಯ ಅವರೇ. ನನಗೆ ಸ್ವಲ್ಪ ಟೈಮ್ ಕೊಡಿ, ಅವನನ್ನು ನಾನು ಬದಲಾಯಿಸ್ತೇನೆ. ಈಗ ಅವನನ್ನ ಮನೆಯಿಂದ ಆಚೆ ಕಳಿಸಿದ್ರೆ ಮತ್ತಷ್ಟು ಕೆಟ್ಟ ಹೋಗ್ಬಿಡ್ತಾನೆ. ಲಗಾಮ್ ಇಲ್ದಿರೋ ಕುದುರೆ ಥರ ಆಗ್ಬಿಡ್ತಾನೆ ಸೂರ್ಯ ಅವರೇ. ಈಗೇನಿದೆ ಅನ್ಕೊಂಡಿದ್ದೀರ? ಇಲ್ದೇ ಇರೋದಕ್ಕೆ ಅವನು ಹೀಗೆ ಮೆರಿತಾ ಇರೋದು. ಒಂದು
4 ದಿನ ಮನೆಯಿಂದ ಆಚೆ ಹಾಕಿದ್ರೆ ಅನ್ನ ನೀರಿಲ್ದೆ ಒದ್ದಾಡ್ತಾನಲ್ವಾ, ಅವಾಗ ಗೊತ್ತಾಗತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಹಾಗೆ ಯಾರೋ ಅವ್ನು ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತಿದಾರೋ ಅವರು ಹೊರಗೆ ಹಾಕಿದ್ರೆ ತಿಳುವಳಿಕೆ ಬರುತ್ತೆ ಅವನಿಗೆ. ನೀನೇನೋ ಇವ್ರ ಹಾಗೆ ಮಾತಾಡ್ತಾ ಇದೀಯಾ? ಅವನು ಹೇಳ್ತಿರೋ ಸರಿಯಾಗ ಇದೆ. ಆದಿ ಬರ್ತಿದ್ದಾಗೆ ಅವನನ್ನ ಮನೆಯಿಂದ ಆಚೆ ಕಳಿಸಿ, ಇಲ್ಲಾಂದ್ರೆ ನಾನು ಅವನನ್ನ ಇಲ್ಲಿಂದ ಹೋಗೋದಕ್ಕೆ ಹೇಳ್ತೀನಿ ಅಷ್ಟೇ. ಬೇಡ ಸೂರ್ಯರೇ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಅವನಿಗೆ ನಾನೇ ಬುದ್ಧಿವಾದ ಹೇಳ್ತೀನಿ. ಈ ರಾಜಕೀಯ ಬೇಡ, ಯಾವುದು ಬೇಡ ಅಂತೇಳಿ ಹೇಳ್ತೀನಿ ಸೂರ್ಯರೇ. ನಿಮ್ ಸಹವಾಸಕ್ಕೆ ಬರ್ದಿರಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ, ನಿಮ್ ಕಾಲೇ ಬೇಕಾದ್ರೂ ಬಿಡ್ತೀನಿ. ನೀವ್ಯಾಕೆ ನನ್ನ ಕಾಲ ಇಟ್ಕೋತಾ ಇದ್ದೀರಾ? ಮೊದಲು ಅವನಿಗೆ ಬುದ್ಧಿ ಹೇಳಿ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಇಷ್ಟ ಆದ ಮೇಲೂ ನನ್ನ ಘನತೆ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನಡ್ಕೊಂಡ್ರೆ ಅದಕ್ಕೆ ನೇರವಾಗಿ ನೀವು ಹೊಣೆ ಆಗ್ತೀರಾ, ನೆನಪಿರ್ಲಿ. ಶೇಷು, ಹಾಲು ಜಾಸ್ಮಿನ್ ಕೊಟ್ಟ್ಯಾ? ಇನ್ನೂ ಇಲ್ಲ ಕಣ, ಕೊಡ್ತೀನಿ. ಅತ್ತೆ, ಈ ಟ್ಯೂನ್ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ಆದಿಗೆ ಮಾತ್ರ ಇದನ್ನ ಹೇಳ್ಕೊಟ್ಟಿದ್ದೆ. ಅವನೇನಾದರೂ ಏನೋ ಹೇಳ್ತಿದ್ದೆ ನೀನು? ಹಾಗಾದ್ರೆ ಆದಿ ಜಾಸ್ಮಿನ್, ಡ್ಯಾಡ್, ನಿಂಗೆ ಗಿಟಾರ್ ನುಡ್ಸಕ್ ಬರುತ್ತಾ? ಏನ್ ಡ್ಯಾಡ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ನಿಮ್ ಮಗಳು, ನನ್ಗೆ ಗಿಟಾರ್ ನುಡ್ಸಕ್ ಬರ್ದೇ ಇರತ್ತಾ? ಯಾಕೆ ನಿಮ್ಮ ಮಗಳು ಗಿಟಾರ್ ನುಡ್ಸೋ ವಿಷಯ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ, ನಾನು ಇವತ್ತೇ ನೋಡಿದ್ದು. ಜಾಸ್ಮಿನ್, ಈ ಟ್ಯೂನ್ ನಿನ್ಗೆ ಹೇಗೆ ಗೊತ್ತು? ನಿಮ್ ನೋಟ್ಸ್ ಇರ್ತಲ್ಲ, ಅದನ್ನ ನೋಡ್ ಕಲ್ತೆ. ತಂದೆಗೆ ತಕ್ಕ ಮಗಳು. ಐ ಮೀನ್, ಗಿಟಾರ್ ನುಡ್ಸೋದ್ರಲ್ಲಿ ನೀವು ಸೂಪರ್ಬ್ ಅಲ್ವಾ? ಜಾಸ್ ಕೂಡ ಬರೀ ನೋಟ್ಸ್ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಗಿಟಾರ್ ನುಡಿಸ್ತೀರಲ್ವ, ಅದಕ್ಕೆ ಹೇಳಿದೆ ಅಷ್ಟೇ. ನಾನು ಹೇಗ್ ನುಡಿಸ್ದೆ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಈ ಗಿಟಾರ್ ನಿಂಗೆ ಎಲ್ಲಿ ಸಿಕ್ತು? ನಿಮ್ ರೂಮಲ್ಲಿ. ನನಗೆ ತುಂಬಾ ಬೋರ್ ಆಗ್ತಾ ಇತ್ತು, ಅದಕ್ಕೆ ತಗೊಂಡೆ. ನಿಮ್ದೇನೋ ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಏನ್ ಜಾಸ್ ಹೀಗೆ ಹೇಳ್ತಿದ್ಯಾ? ಮಗ್ಳೇನಾದ್ರೂ ತಗೊಂಡ್ರೆ ಅಪ್ಪ ಬೇಡ ಅಂತಾರ. ಅದು ಅಲ್ಲದೆ ಅವ್ರದ್ದೆಲ್ಲ ನಿನ್ನೊಬ್ಬಳಿಗೆ ಸೇರಿತ್ತಾನೆ. ಯು ಆರ್ ರೈಟ್ ಚಕ್ರಿ. ಡ್ಯಾಡ್, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅದೇ ನನ್ಗೊಬ್ಬ ಬ್ರದರ್ ಸಿಕ್ಕಿದಾನೆ ಅಂತ ಹೇಳಿದ್ನಲ್ಲ, ಅವನಿಗೂ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಅವನು ಗಿಟಾರ್ ನುಡಿಸ್ತಾನಂತೆ. ಮ್ಯೂಸಿಕ್ ಅಂದ್ರೆ ಹಾಗೆ, ಏನೇ ಬೇಸರ ಇದ್ರೂ ಗಿಟಾರ್ ನುಡಿಸ್ತಾ ಎಲ್ಲ ಬೇಸರ ಹೊಟ್ಟೋಗುತ್ತೆ. ರಿಯಲಿ? ಡ್ಯಾಡ್, 1 ನಿಮಿಷ, ಅನನ್ಯ ಫೋನ್ ಮಾಡ್ತಾ ಇದ್ದಾಳೆ, ಬಂದೆ. ಈ ಟ್ಯೂನ್ ಕೇಳ್ತಿದ್ರೆ ಹಳೇದೆಲ್ಲ ನೆನಪಾಗ್ತಿರ್ಬೇಕು ಅಲ್ವಾ? ಅಂದ್ರೆ ನೀವು ಮ್ಯೂಸಿಷಿಯನ್ ಆಗಿದ್ದಾಗ
ಈ ಟ್ಯೂನ್ ಬಳಸ್ಕೊಂಡು ಎಷ್ಟು ಹೃದಯಗಳನ್ನ ಗೆದ್ದಿರ್ಬೋದಲ್ವಾ ಅಂತ. ಏನು ಹೇಳಬೇಕು ಅಂತ ಇದೆಯಾ? ಏನಿಲ್ಲ, ಈ ಟ್ಯೂನ್ ಹಿಂದೆ ನಿಮ್ಮ ಲೈಫ್ ಚೇಂಜ್ ಮಾಡಿದಂತಹ ಒಂದು ಹೃದಯ ಇದ್ದಿದ್ದು, ಆ ಹೃದಯ ನಿಮ್ಮಿಂದ ದೂರ ಆಗಿದ್ದು ಎಲ್ಲ ನೆನಪಿಗೆ ಬರ್ತಿರ್ಬೇಕು ಅಲ್ವಾ? ದೂರ ಆಗಿದ್ದ ಹೃದಯನ ಮತ್ತೆ ಪಡ್ಕೋಬೇಕು ಅಂತ ಆಸೆನೂ ಆಗಿರ್ಬೇಕು ಅಲ್ವಾ?